ನನ್ನ ಫ್ರೆಂಡ್ ಕೆಳಗಡೆ ಇದ್ದಾನೆ ಗೈಸ್, ಬರ್ತಿದ್ದಾನೆ. ಮಿಸ್ ಆಗೋಯ್ತು, ಆಗ್ಲಿಲ್ಲ. ಹಲೋ ಗೈಸ್, ಅವನ ಮೀಟ್ ಮಾಡಿ ಸುಮಾರು ಒಂದು 2-3 ವರ್ಷ ಆಯ್ತು ಅಂತ ಅನ್ಸುತ್ತೆ. ಕೆಲವೊಂದು ಕ್ವಶನ್ಸ್ ಇದೆ ನನಗೆ, ಆ ಕ್ವಶನ್ಸ್ ಎಲ್ಲ ಅವನಿಗೆ ಕೇಳೋಣ. ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಬಿಕಾಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ಒಂದು ವ್ಲಾಗ್ ಏನು ಅಂತ ಅಂದ್ರೆ, ಇವತ್ತು ನನ್ನ ಫ್ರೆಂಡು ಊರಿಂದ ಬೆಂಗಳೂರು ಬರ್ತಿದ್ದಾನೆ. ಆಕ್ಚುಲಿ ಅವನ ಊರು ಬಂದ್ಬಿಟ್ಟು ಚಿತ್ರದುರ್ಗ. ಚಿತ್ರದುರ್ಗದಿಂದ ಅವನೇನೋ ಒಂದು ಕೆಲ್ಸಕ್ಕೆ ಅಂತ ಬಂದಿದ್ದ. ಕೆಲಸ ಮುಗಿಸ್ಕೊಂಡು ನಾಳೆನೂ ಆ ಕೆಲಸ ಎಕ್ಸ್ಟೆಂಡ್ ಆಗ್ತಿರೋದ್ರಿಂದ ಅವನು ಇವತ್ತು ನಮ್ಮ ಮನೇಲಿ ಇರ್ತಾನೆ. ಅಂಡ್ ಎಸ್, ತುಂಬಾ ಖುಷಿ ಆಗುತ್ತೆ. ಅವನ ಮೀಟ್ ಮಾಡಿ ಸುಮಾರು ಒಂದು 2-3 ವರ್ಷ ಆಯ್ತು ಅಂತ ಅನ್ಸುತ್ತೆ. ಇವಾಗ ಫಸ್ಟ್ ಟೈಮ್ ಅವನು ಮೀಟ್ ಮಾಡ್ಲಿಕ್ಕೆ ಅಂತ ಮನೆಗೆ ಬರ್ತಿದ್ದಾನೆ. ಮನೆಗೆ ಬಂದ್ಮೇಲೆ ಅವನ ಕಾಳು ಎಳೆಯೋಣ ಸ್ವಲ್ಪ, ಆಮೇಲೆ ಸ್ವಲ್ಪ ರೇಗ್ಸೋಣ, ಮತ್ತೆ ಕೆಲವೊಂದು ಕ್ವಶನ್ಸ್ ಕೇಳೋಣ. ಕೆಲವೊಂದು ಕ್ವಶನ್ಸ್ ಇದೆ ನನಗೆ, ಆ ಕ್ವಶನ್ಸ್ ಎಲ್ಲ ಅವನಿಗೆ ಕೇಳೋಣ. ಅದಕ್ಕೆ ಏನು ಆನ್ಸರ್ ಬರುತ್ತೆ ನಾವು ನೋಡೋಣ. ಸೊ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಬಿಕಾಸ್ ತುಂಬಾನೇ ಫನ್ ಇರುತ್ತೆ. ಸೊ ಇನ್ನು 10 ನಿಮಿಷ ಅಂತ ಹೇಳಿದಾನೆ, ಒಂದು 10 ನಿಮಿಷದಲ್ಲಿ ಹಾಗೆ ಬಂದ್ಬಿಡ್ತಾನೆ. ನನ್ನ ಫ್ರೆಂಡ್ ಕೆಳಗಡೆ ಇದ್ದಾನೆ ಗೈಸ್, ಬರ್ತಿದ್ದಾನೆ. ಮಿಸ್ ಆಗೋಯ್ತು, ಒಂದು ಫ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಹಲೋ ಗೈಸ್, ಇವನೇ ನಮ್ಮ ಫ್ರೆಂಡ್. ಹಾಯ್, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನಿಮ್ಮ ಆಶೀರ್ವಾದ. ಏನ್ ದೇವಸ್ಥಾನಕ್ಕೆಲ್ಲ ಹೋಗಿದ್ಯಾ? ನೋಡಿ, ಇದು ನಮ್ಮ ಬಡವ್ರ ಮನೆ. ಹೆಂಗಿದೆ ನೋಡಿ, ಇದೆ. ಹೆಂಗಾಯ್ತು ಕೆಲಸ? ಆರಾಮಾಯ್ತಾ? ಸೊ ಎಸ್, ಫೈನಲಿ ನನ್ನ ಫ್ರೆಂಡ್ ಬಂದಿದ್ದಾನೆ ಗೈಸ್ ಇವತ್ತು. ಇವ್ರೇನು ಅಜಯ್ ಅಂತ. ಎಷ್ಟು ಗಂಟೆ ಬಂದೆ ಅಜಯ್ ಇವತ್ತು? ಮಾತಾಡು. ಅವ್ನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಕ್ಯಾಮ್ರಾ ಮುಂದೆ ನಾನು ಹೆಂಗ್ ಕಾಣಿಸ್ಕೋಬೇಕು ಅಂತ. ಆಕ್ಚುಲಿ ಅವನು ಒಂದು ಬಿಸ್ನೆಸ್ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದಾನೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾನೇ ಕೊಲಾಬ್ ಮಾಡ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು. ಆಕ್ಚುಲಿ ಅವನು ಹೇಳಿರೋದು, ನಾನಾಗಿ ನಾನು ಹೇಳಿಲ್ಲ ಅಲ್ಲ. ಕರೆಕ್ಟ್ ತಾನೆ? ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಸದಾ ಇರುತ್ತೆ. ತಥಾಸ್ತು. ಸೊ ಆ ಥರ. ಎಷ್ಟು ಗಂಟೆಗೆ ಬಂದೆ ಬೆಳಿಗ್ಗೆ? 10 o'clock. 10 o'clock. ಓಕೆ. ಈಗ ನೀನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಫಸ್ಟ್ ನಿನ್ನ ತಲೆಯಿಂದ ಏನು ತೆಗ್ದಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಸ್ಮಾಲ್ ಮೈಂಡೆಡ್ ಪೀಪಲ್ಸ್. ಓಕೆ, ಆಮೇಲೆ ನೆಕ್ಸ್ಟ್ ಗೋಲ್, ಹ್ಮ್ ಏನ್ ಮಾಡ್ಬೇಕು ಅಂತಿರ್ತೀವೋ ಹ್ಮ್ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಹ್ಮ್ ಅವರು ಇವ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹ್ಮ್ ನಮ್ ಕೆಲ್ಸ ಏನೈತೆ ಕರೆಕ್ಟ್ ಆಗಿದ್ರೆ ಓಕೆ. ಎಲ್ಲ ಚೆನ್ನಾಗಿರುತ್ತೆ. ಆಕ್ಚುಲಿ ಹೇಳ್ತಾರಂತೆ ಕೆಲವರು, ನನಗೂ ಹೇಳಿದ್ದಾರೆ, ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡುವಾಗ ನೀನ್ ಯಾಕೆ ವಿಡಿಯೋಸ್ ಮಾಡ್ತಿದ್ಯಾ, ನಿಂಗೆ ಸೆಟ್ ಆಗಲ್ಲ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು. ಅಂಥವ್ರ ಬಗ್ಗೆ ನೀನೇನು ಹೇಳಕ್ ಇಷ್ಟಪಡ್ತೀಯಾ? ಇಗ್ನೋರ್ ದ ಪೀಪಲ್ ಅಷ್ಟೇ. ಮತ್ತೆ ಮದುವೆ ಯಾವಾಗ ಅಜಯ್? ಇದು ನೀನ್ ಆಗುವಿನೇ ಫಸ್ಟ್. ನಂದು ಇನ್ನೂ 5 ವರ್ಷ. ಗೈಸ್, ತಲೆ ಕೂದಲೆಲ್ಲ ಅಲೆ ಹೋಗ್ತಾ ಇದೆ. ವಯಸ್ಸಾಗ್ತಾ ಇದೆ ನಮ್ ವಿನಯ್ ಬ್ರೋಗೆ. ಏನ್ ಮಾಡ್ಬೇಕು ಅಂತ ನಿಮ್ಗೆ ಯಾರಾದ್ರೂ ನಿಮ್ ಕಡೆಯಿಂದ ಯಾರಾದ್ರೂ ಹೆಣ್ಣು ಯಾರಾದ್ರೂ ಹುಡುಗಿ ಇದ್ರೆ ನಮ್ ವಿನಯ್ ಬ್ರೋ ಸಜೆಸ್ಟ್ ಮಾಡಿ, ಬೇಗ ಮದ್ವೆ ಆಗಿ. ಬೇಡ ಬೇಡ ಗುರು, ಇಲ್ಲ ಆಗ್ಬೇಕು ವಿನಯ್, ಇವಾಗ್ಲೇ ಸಾಕಾಗಿದೆ ಜೀವನ. ಮತ್ತೆ ನಮ್ ವಿನಯ್ ಬ್ರೋಗೆ ಒಳ್ಳೆ ಹುಡುಗಿ ಸಜೆಸ್ಟ್ ಮಾಡ್ರಿ. ಮತ್ತೆ ಮದ್ವೆ ಯಾವ್ದೋ ಒಂದು ಹುಡುಗಿ ಸಜೆಸ್ಟ್ ಮಾಡ್ಬಿಟ್ಟು ಬೆಟ್ಟದ ಮೇಲೆ ಹೋಗಿ ತಳ್ಳ ಅಂತ ಬಾವಿಯಲ್ಲಿ ಹೋಗಿ ತಳ್ಳ ಅಂತ ಹುಡುಗಿಯನ್ನ ಯಾವತ್ತು ಸಜೆಸ್ಟ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಒಳ್ಳೆ ಹುಡುಗಿ ಸಜೆಸ್ಟ್ ಮಾಡಿ ನಮ್ ವಿನಯ್ ಬ್ರೋಗೆ. ಅದ್ ಹೆಂಗ್ ಸಾಯಿಸಿರ್ಬೇಕು ಪಾಪ, ಏನಿಲ್ಲ ಅನ್ನೋದೇ ಕಳ್ಕೊಂಡ್ಬಿಡ್ತೀವಿ. ವಿನಯ್ ಏನ್ ಗೊತ್ತಾ, ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದಾಳೆ, ತಳ್ಳಿದಾನಷ್ಟೇ, ಹೋಗ್ಬಿದ್ಯಾಳೆ. ಈ ಪ್ರಪಂಚದಲ್ಲಿ ಅದ್ ಯಾರು ನಂಬಿ ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಅಷ್ಟು ಕ್ರೂರತ್ವ ಬೆಳ್ಕೊಬಿಟ್ಟಿದೆ ಇವಾಗಿನ ಒಂದು ಇದ್ರಲ್ಲಿ. ಅಲ್ಲ ವಿನಯ್, ಒಂದ್ ಟೈಮಲ್ಲಿ ನಮ್ಮ ಹುಡುಗಿಗೆ ಒಂದ್ ಒಳ್ಳೆ ಹುಡುಗ ಸಿಗ್ಲಪ್ಪ ಅನ್ನೋರು ಗಾದೆ ಮಾತಿತ್ತು. ಹೌದೌದು, ಉಂಟಾಗಿದೆ. ಹುಡುಗರ್ಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕಾಯ್ತು. ಬಟ್ ಎಲ್ಲಾರು ಹಂಗಿರಲ್ಲ. ಹೌದೌದು ಪಾಪ, ಕೆಲವ್ರು ಅಷ್ಟೇ. ಅಂಡ್ ಅಜಯ್ಗೆ ಯಾರು ಲವರ್ ಗಿವರ್ ಇದಾರ? ಹುಡುಕ್ತಾ ಇದೀವಿ, ಸಿಗ್ಲಿ ನೋಡೋಣ. ಓಕೆ, ಇಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಹುಡುಕ್ತಾ ಇದೀರಾ? ಇಲ್ಲ, ಮ್ಯಾಟ್ರಿಮೋನಿ ಮಾಡ್ಬೇಕಂತ ನಿಂತ್ರೆ ಗರ್ಲ್ ಫ್ರೆಂಡ್ ನ ಎಲ್ಲ ಬಿಟ್ಬಿಡ್ಬೇಕು. ಆಮೇಲೆ ಸೊ ಎಸ್, ನನ್ನ ಫ್ರೆಂಡ್ ಕೂಡ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ರೀಸೆಂಟ್ಲಿ ಬರ್ತೀನಿ. ಎಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ ವಿನಯ್ ಬ್ರೋನ ಚೆನ್ನಾಗಿ ಬೆಳೆಸಿ ಅಂತ ಬೆಳೆಸ್ತಾರೆ. ಖಂಡಿತ ಬೆಳೆಸ್ತಾರೆ. ಆಕ್ಚುಲಿ ಸುಮಾರು ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ವಿಡಿಯೋಸ್ ಚೆನ್ನಾಗಿ ಮಾಡ್ತೀಯಾ ಹಾಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಬಟ್ ಕೆಲವೊಂದು ವಿಡಿಯೋಸ್ನ ಮಾಡ್ತೀವಿ, ಅದನ್ನ ಎಡಿಟ್ ಮಾಡಿ ಅದನ್ನ
ಅಪ್ಲೋಡ್ ಮಾಡೋ ಕಷ್ಟ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅದು. ಬಟ್ ಆ ಕಷ್ಟ ನಾವು ಇಷ್ಟಪಟ್ಟು ಮಾಡ್ತಿದೀವಿ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ. ನೀನು ಅಷ್ಟೇನೆ, ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಅನ್ಬಿಟ್ಟು ಕುತ್ಕೊಳ್ಳೋದಲ್ಲ, ಸ್ಟಾರ್ಟ್ ಮಾಡ್ಬೇಕು ಅಲ್ವಾ? ನಿನ್ ಚಾನೆಲ್ ಹೆಸರು ಹೇಳ್ಬಿಡು, ಎಂತ ನಿನ್ ಚಾನೆಲ್? ಕ್ರಿಯೇಟ್ ಮಾಡಿಲ್ಲ, ಇನ್ನು ಮಾಡ್ಬೇಕು. ಮಾಡ್ತಿದ್ದ ನೀನು ಚಾನೆಲ್, ಆಮೇಲೆ ಅಫಿಷಿಯಲಿ ಅವನೇ ಅನೌನ್ಸ್ ಮಾಡ್ತಾನೆ ಚಾನೆಲ್. ಅಂಡ್ ನಿನ್ ಬಿಸ್ನೆಸ್ ಬಗ್ಗೆನೂ ಸ್ವಲ್ಪ ಮಾತಾಡೋದಿದೆ, ಎಲ್ಲ ಮಾತಾಡೋದಿದೆ. ಅದೆಲ್ಲಾನು ಅವನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲೇ ಬರುತ್ತೆ ಅದು. ಅದೆಲ್ಲ ಖಂಡಿತ ಬರುತ್ತೆ. ಇವಾಗ ಜಸ್ಟ್ ಒಂದು ಹಿಂಟ್ ತರ ಕೊಡ್ತಾ ಇದೀನಿ, ಒಂದು ಕ್ಲೂ. ಬಟ್ ಇವತ್ತು ಹೋಗಿದ್ ಕೆಲ್ಸ ಆಯ್ತಾ? ಇವತ್ತು 50% ಆಗಿದೆ. 50% ಬಿಸ್ನೆಸ್ ಅಂದ್ರೆ ಟೈಮ್ ವೇರಿಯೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಅದು ಯಾವಾಗ ಆಗ್ಬೇಕು ಅನ್ನಿದ್ದು ಅವಾಗಲೇ ಆಗೋದು. ಅಂಡ್ ಒನ್ ಮೋರ್, ಹೇಳು. ಬಟ್ ಏನಪ್ಪಾ ಅಂದ್ರೆ ಕೆಲಸ ಆಗೋ ಟೈಮ್ ಹೋಗ್ತೀವಿ, ಅವ್ರು ಇರಲ್ಲ, ಇವ್ರು ಇರಲ್ಲ, ಹಿಂದೆ ಮುಂದೆ ಆಗ್ತಿರುತ್ತೆ. ಬಟ್ ಮಾಡೋಣ, ಸಾಮ್ರಾಜ್ಯ ಕಟ್ಬೇಕಂದ್ರೆ ಟೈಮ್ ಬೇಕೇ ಬೇಕು, ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ, ಟೈಮ್ ಹಿಡಿಯುತ್ತೆ, ಹಿಡಿಯುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ನೀನ್ ಇವಾಗ ಇನ್ವೆಸ್ಟ್ಮೆಂಟ್ ನ ಬೆಂಗಳೂರಿನ ತಗೊಂಡು ಹೋಗಿ ನೀನ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಿದ್ಯಾ. ಬಟ್ ಅದ್ರ ಬದಲು ಬೇರೆ ಕಡೆಯಿಂದ ತಂದು, ಅದನ್ನು ಲಿಂಕ್ ಹುಡುಕ್ತಾ ಇದ್ದೀನಿ. ಬಟ್ ಲಿಂಕ್ ಸಿಕ್ಕಿದ್ರೆ ಬೇರೆ ಕಡೆಯಿಂದ ತರಿಸ್ತೀನಿ. ಬಟ್ ಎಲ್ಲೇ ತರಿಸಿದ್ರೆ ನಮಗೆ ಪ್ರಾಫಿಟ್ ಆಗ್ಬೇಕು. ನೀನ್ ಅಲ್ಲಿ ವ್ಯವಹಾರ ಮಾಡ್ಕೊಂಡು ಬಂದ್ ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ಅದೊಂದು ಪ್ರಾಫಿಟ್ ಇರುತ್ತೆ ಅಲ್ವಾ ಗೈಸ್? ನಾವು ಇಲ್ಲಿಂದಾನೆ ಎಲ್ಲಾನು ಇಂಪೋರ್ಟ್ ಮಾಡ್ಕೊಂಡು, ಅವ್ನ ಆಕ್ಚುಲಿ ಚಿತ್ರದುರ್ಗದಲ್ಲಿ ಆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ಕಾಸ್ಟ್ಲಿ, ನಮ್ ಬೆಂಗಳೂರೇ ಕಾಸ್ಟ್ಲಿ ದುನಿಯಾ. ಆ ಕಾಸ್ಟ್ಲಿ ದುನಿಯಲ್ಲಿ ಇಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಅದೆಲ್ಲ ಖಂಡಿತ ಆಗಲ್ಲ. ಬಟ್ ಎಲ್ಲ ರೆಡಿ ಆದ್ಮೇಲೆ ಅದನ್ನ ಬಂದು ಬೆಂಗಳೂರಲ್ಲಿ ನಾವು ಸೇಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಅಂಡ್ ಎಸ್, ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಮತ್ತೆ ಅವನು ಹೇಳ್ದ ಯಾವ ತರ ಬಿಸ್ನೆಸ್ ಮಾಡ್ತಾ ಇದೀನಿ ನಾನು, ಅದ್ರಲ್ಲಿ ಎಷ್ಟು ಸ್ಟ್ರಗಲ್ ನಾನು ಪಡ್ತಾ ಇದ್ದೀನಿ, ಇವಾಗ ಬೆಂಗಳೂರು ಬಂದಿದ್ದೀನಿ, ಅಲ್ಲಿ ಏನೇನಾಯ್ತು ಅಂತ ಎಲ್ಲ ಹೇಳ್ದ. ಮತ್ತೆ ನಾನು ಕೆಲವೊಂದೆಲ್ಲ ಸಜೆಷನ್ ಕೊಟ್ಟೆ, ಈ ತರ ಎಲ್ಲ ಈ ತರ ಮಾಡು ಅಂತ. ಅಂಡ್ ತುಂಬಾ ಖುಷಿ ಆಯ್ತು ಕೂಡ. ಓಕೆ ಗೈಸ್, ಸಿ ಯು ಟುಮಾರೋ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.